ಎಲ್ರಿಗೂ ಬೆಳಗಿನ ಶುಭೋದಯ ಅಂತ ತಿಳಿಸುತ್ತಾ ಇಂದಿನ ಈ ತರಗತಿಯಲ್ಲಿ ನಾನು ಕಲಿಕಾ ಪ್ರದರ್ಶನದ 7 ಚಟುವಟಿಕೆಗಳ ಬಗ್ಗೆ ನಾನು ನಮ್ಮ ಮಕ್ಕಳಲ್ಲಿ ಈ ಪ್ರಯೋಗನ ಮಾಡ್ತಾ ಇದ್ದೀನಿ. ಇದರಿಂದ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ, ಕಲಿಕಾ ಅಭಿವೃದ್ಧಿ, ಮಾತನಾಡುವ ಕೌಶಲ್ಯ, ಈ ಎಲ್ಲ ಕೌಶಲ್ಯಗಳನ್ನು ಬೆಳೆಸೋದ್ರ ಜೊತೆಗೆ ಈ 7 ಚಟುವಟಿಕೆಗಳನ್ನು ಇವತ್ತು ನಾನು ನಮ್ಮ ತರಗತಿಯಲ್ಲಿ ಪ್ರಯೋಗ ಮಾಡ್ತಾ ಇದ್ದೀನಿ. ಅದಕ್ಕೆ ಮಕ್ಕಳೆಲ್ಲರೂ ತುಂಬ ಸಪೋರ್ಟ್ ನೀಡಬೇಕು. ಅದೇ ರೀತಿಯಾಗಿ ಯಾವುದೇ ಭಯ ಇಲ್ಲದಂಗೆ ನಿಮಗೆ ಏನು ತಿಳಿಯುತ್ತೋ ಅದ್ರ ಬಗ್ಗೆ ನನ್ನ ಜೊತೆ ಮುಕ್ತವಾಗಿ ಮಾತನಾಡಬೇಕು. ಅರ್ಥ ಆಯ್ತಾ ಮಕ್ಕಳ? ಹೇಳಿದ್ದೀರಾ? ಹಾಗಾದರೆ ಮೊದಲನೇ ಚಟುವಟಿಕೆ ಯಾವುದಪ್ಪ ಅಂತಂದರೆ ಪದ ನಿಮ್ಮದು ಅರ್ಥ ನನ್ನದು. ಪದ ನಿಮ್ಮದು ಅರ್ಥ ನನ್ನದು. ಈ ಚಟುವಟಿಕೆಯಲ್ಲಿ ಒಂದು ಗುಂಪಿನಿಂದ 2 ವಿದ್ಯಾರ್ಥಿಗಳು ಎದ್ದಿರಬೇಕು. ಒಬ್ಬ ವಿದ್ಯಾರ್ಥಿ ಒಂದು ಪದ ಕೇಳಿದ್ರೆ ಇನ್ನೊಬ್ಬ ವಿದ್ಯಾರ್ಥಿ ಅದರ ಅರ್ಥನೇ ಹೇಳಬೇಕು. ಆ ರೀತಿಯಾಗಿ ಒಂದು ಚಟುವಟಿಕೆ ಹೋಗುತ್ತೆ. ಅರ್ಥ ಆಯ್ತಾ ಅನ್ಕೊಂಡಿದ್ದೀನಿ? ಅರ್ಥ ಆಯ್ತಾ? ಓಕೆ, ರೆಡಿ ಇದ್ದೀರಾ? ಓಕೆ, ನಾನು ರೆಡಿ. ಇವು ಕಲಿಕಾ ಪ್ರದರ್ಶನದ 7 ಚಟುವಟಿಕೆಗಳು. ಪದ ನಿಮ್ಮದು ಅರ್ಥ ನನ್ನದು. ನಿಮ್ಮ ಪದಕ್ಕೆ ನನ್ನ ವಾಕ್ಯ. 3ನೇದು ನಾನು ಓದುವೆನು ಅರ್ಥ ಹೇಳುವೆನು. ಪ್ರಾಸಪದಗಳನ್ನು ಬರೆಯಿರಿ. 5ನೇದು ಸಾರ ನೀಡೋಣ. 6ನೇದು ಸರಿ ತಪ್ಪು ಹೇಳುವೆ. 7ನೇದು ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ. ಇದು ನಮ್ಮ ಶಾಲೆಯಲ್ಲಿ ಮಾಡಿರುವಂಥ ತಂಡಗಳು.